ಗುರು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮೈ ನ್ಯೂ ಬ್ಲಾಗ್ಗೆ ಸ್ವಾಗತ ರೀ, ಸುಸ್ವಾಗತ. ಇವತ್ತು ನಮ್ಮ ಬರ್ಡೇ ಬಾಯ್ ಆದಂಥ ವರುಣ ಇವತ್ತು ಅನ್ನೋತ್ತ ಬ್ಯುಸಿ ಆಗಿರೋದಕ್ಕೆ ಈಗ ಸ್ನಾನ ಗೀನೆ ಎಲ್ಲ ಆದ್ಮೇಲೆ ಈಗ ಬಟ್ಟೆ ತೊಗೊಳಕ್ಕೆ ಬರಾಗತ್ತಾನ. ಅದೇನು ರೀಸನ್ ಐತೆ ತೋರಿಸ್ಬೋದು, ಆದರೆ ಬೇಡ. ಅದಕ್ಕೆ ಈಗ ಗೈಸ್ ಈಗ ಸೀದಾ ಮ್ಯಾನ್ ಮೋಡಿಗೆ ಬಂದಿವಿ. ಈಗ ಮ್ಯಾನ್ ಮೋಡಿಗೆ ಬಂದ್ಕೊಳ್ಳೋಣ ಸೀದಾ ನಮ್ಮ ವರುಣಿಗೆ ಬಿಟ್ಟ. ನೀನು ಬ್ಯುಸಿ ಇದ್ದೆ, ನೀನು ಚಾಟಿಂಗ್ನಾಗ ಬ್ಯುಸಿ ಇದ್ದ. ಇವತ್ತು ಬರ್ಮಾಡ್ದಾಗ ಔಟ್ಫಿಟ್ನ ಬಂದಾನು, ಅದು ಎದಕ್ಕೆ ಬರ್ಮಾಡ್ದಾಗ ಬಂದಾನಂತಂದು ಫೈನಲಿ ಇಲ್ಲೇ ಅದಲ್ಲ. ಫೈನಲಿ ಶಾಪಿಂಗ್ ಇಸ್ ಡನ್ ಗೈಸ್. ಮ್ಯಾನ್ ಮಾಡೋದು 93 ಔಟ್ಫಿಟ್ ತೊಗೊಳೋಣ. ನೋಡ್ಬೇಕಾ ಆ ಔಟ್ಫಿಟ್ ಯಾವ ಥರ ಹೆಂಗೆ ಏನು ಅಂತಂದು ನಾನು ನಿಮಗೆ ಅತಿ ಶೀಘ್ರದಾಗ ತೋರಿಸ್ತೀವಿ. ಅಂದರೆ ಈಗ ಚೇಂಜ್ ಮಾಡ್ಕೊಂಬರ್ದಾನೆ, ಇನ್ನು ಗುಡಿ ಎಕ್ಸೆಟ್ರಾ ಅಂತಂದಾನ. ನೋಡ್ಬೇಕು ಇವತ್ತರ ಮಕ ತೋರಿಸ್ಲಿ. ನಿನಗೊಂದು ಮಾತು ಸಾಕು ಹಂಗೆಲ್ಲ ಅಣ್ಣ ತಮ್ಮನೇಲಿ ಸೈಟ್ ಬರೋಕತ್ತೈತೆ. ತಡಿ ಹಂಗಾರ ಟಣ ಡಿಸ್ಕೌಂಟ್. ಈಗ ನಾನು ವರುಣ ಬಂದಿರೋದು ನ್ಯೂ ಔಟ್ಫಿಟ್. ಇದ್ರದ್ದು ಏನೈತೆ ಅದು ಆಮೇಲೆ ಫೀಡ್ಬ್ಯಾಕ್ ನಿಮಗೆ ನಾನು ಕೊಡ್ತೀನಿ ಅತಿ ಶೀಘ್ರದಾಗ. ನೀವು ಫೀಡ್ಬ್ಯಾಕ್ ಅನ್ನೋದು ಏನಾರು ಹಾಕಿದರೆ ಕಮೆಂಟಾಗ ನಾನು ನೋಡೋಣ. ಈಗ ಸಾಯಿಬಾಬಾ ಗುಡಿಗೆ ಬಂದೀವಿ. ಈಗ ಫಸ್ಟ್ ದರ್ಶನ ಮಾಡೋಣ. ಲಿಟಿಲ್ ಬಿಟ್ ಆದಂತ ಈಗ ಬಾದಾಮ್ ಹಾಲು ಅಲ್ಲ, ಸಾರಿ ಏನಿದು ಕಬ್ಬಿನ ಹಾಲು ಕುಡಿಯೋಕೆ ಬಂದಿದ್ದೀವಿ. ಇಲ್ಲಿ ಸ್ವಲ್ಪ ಜನ ಹುಡುಗರು ಸುಸ್ತಾಗ್ಯದಂತ, ಆಚೆ ತಲೆ ತಿರ್ಗಾಕತ್ತೈತಂತಂದ ಈಗ ಆಯ್ತು ನನ್ನ ಗೈಸ್. ಇದು ಔಟ್ಫಿಟ್ ಈಗ ಇದೈತಲ್ಲ ವೈಟ್ ಕಲರ್. ಇನ್ನೊಂದು ಔಟ್ಫಿಟ್ ಐತೆ ಗೈಸ್, ಅದು ಐ ಥಿಂಕ್ ಸಾಯಂಕಾಲ ಹಾಕಂತ ಹೇಳಿನಿ. ವೈಟ್ ಅಲ್ಲ ಸಾರಿ ಗ್ರೀನ್, ಸಾಯಂಕಾಲ ಹಾಕಂತ ಹೇಳ್ತೀನಿ. ನಾನು ಏನು ಮಾಡೋಣ ಲಿಟ್ರಲ್ಲಿ ಗೊತ್ತಿಲ್ಲ. ಈಗ ನೋಡೋಣ. ಈಗ ಸಿಸ್ಟರ್ ಕಬ್ಬಿನ ಹಾಲು ಕುಡಿಯೋಣ. ಈಗ ಫಸ್ಟ್ ಕಬ್ಬಿನ ಹಾಲು ಕುಡಿಯೋಣ. ಲೆಟ್ಸ್ ವರ್ಣಿಂದ ಬರ್ಡೇ ಇರೋದಕ್ಕೆ ಒಂದು ನಾರ್ಮಲ್ ಸಣ್ಣ ಗಿಫ್ಟ. ನನ್ನ ಮಗ ಈಗೂ ಅಷ್ಟು ಹೈಟ್ ಆಗಿ ಅಷ್ಟು ಇದಾದ್ರೆ ನನ್ನ ಮಗ ರಿಮೋಟ್ ಕಂಟ್ರೋಲ್ ಕಾರಿಗೆ ಅಂದರೆ ಹೆವಿ ಕ್ರೇಜ್. ಅದಕ್ಕೆ ಈಗ ಡಿಮಾರ್ಟಿಗೆ ಬಂದೀವಿ. ಡಿಮಾರ್ಟಿನ ಒಂದು ಚಲೋ ರಿಮೋಟ್ ಕಂಟ್ರೋಲ್ ಕಾರ್ ತೊಗೊಂಡಿನಿ. ಪ್ರೈಸ್ ಗೀಸ್ ಏನು ಹೇಳೋದು ಬೇಡ. ಈಗ ಅಲ್ಲಿ ಹೊಸದೀಗ ಇದು ಮಾಡಕತ್ತಾರೆ. ಈಗ ನೋಡೋದು ನನ್ನ ಮಗ ಏನು ಮಾಡತ್ತಾನೆ ಏನು ನೋಡಿ. ಈಗ ಅಲ್ಲೇ ನಾನು ಎಣ್ಣೆ ತಗೊಂಬ ಅಂತ ಕಳಿಸಿ ನಾನು ಅವನಿಗೆ ಅಲ್ಲೇ ಗಣಿಗೆ. ಅದಕ್ಕೆ ಈಗ ನೋಡೋದು ಅದು ನೋಡಿ ಮಾಡೋಣ. ಅದಕ್ಕೆ ಈಗ ಅದು ಚಾಲೂ ಮಾಡಕತ್ತಾರ. ನೋಡೋಣ ರೇಸ್ ಈಗ ಚೆಕಿಂಗ್ ಮಾಡಕತ್ತಾರ. ಈಗ ನೋಡ್ಬೋದು ಚೆಕ್ ಮಾಡ್ತಾರೆ. ಏನಂದರೆ ಅಂದರೆ ಇದು ಮಾಡೋದಂದ್ರೆ ಚೆಕ್ ಮಾಡಕತ್ತಾರ. ಸೈಕೆ ಕಾರ್ ಅಂತಾರೆ. ನನಗೆ ಇನ್ನೊಂದು ಅದೇ ಥರ ರಿಮೋಟ್ ಇರ್ಬೇಕಂತ ನಮ್ಮ ಮನೆಗೆ. ನೋಡೋಣ ಅಂತ ರೇಸ್ ಏನೇನು ತೊಗೊಂಡು ನೋಡೋಣ. ಈಗ ತಗೊಂಡು ಈಗ ಸೀದಾ ಹೋಗೋಣ. ಈಗ ಹೊರನಲ್ಲಿ ಬಿಲ್ ಹಾಕ್ಯಾಕತ್ತಾನೆ. ಅದು ಕಾಣ್ತಾನಿಲ್ಲ, ಅಲ್ಲಿ ಬಿಲ್ ಹಾಕ್ಯಾಕತ್ತಾನೆ. ನೋಡೋಣ. ನನ್ನ ಮಗ ರಿಯಾಕ್ಷನ್ ಏನು ಕೊಡೋಂಗಿಲ್ಲ ಗೊತ್ತೈತೆ ನನಗೆ. ನೋಡಮ್ಮ ಒಟ್ಟು ಸೈಗೈತೆ ಲಿಟ್ರಲ್ಲಿ ಕಾರ್ ಹತ್ರ ಅನ್ನೋ ಸೈಗೈತೆ. ಅಡ್ಡೆ ಐತಿ ಸ್ವಲ್ಪ ಪಾಪ್ಕಾರ್ನ್ ಗೀಟ್ ಅನ್ಕೊಳಮ್ಮ. ಫೈನಲಿ ಈ ಕಡೆ ಮಾನ್ಸ್ಟರ್ ತೊಗೊಂಡಿವಿ, ಈ ಕಡೆ ಇದು ತೊಗೊಂಡಿವಿ. ಈಗ ಇನ್ನೂ ಸ್ವಲ್ಪ ಲೆಫ್ಟ್ ಹ್ಯಾಂಡ್ ಯಾವಾಗ ಅದೇ ರೊಡ್ಡ ಕ್ಯಾಮ್ರಾದಾಗ ಉಲ್ಟಾ ಕಾಣಂತಂದೆ. ಅದಕ್ಕೆ ಗೈಸ್ ಈಗ ಮುಗಿಸ್ಕೊಂಡು ಹೊಂಟಿವಿ. ಲೆಟ್ಸ್ ಗೋ. ಇನ್ನೊಂದು ದೊಡ್ಡ ಅದಕ್ಕೆ ಶೆಲ್ ಹಾಕ್ಸತ್ ನೋಡೋದು. ಇದೇನು ಮಾಡಿದ್ದ ಅವಾಗ ನಾನು ಓಡಿಸ್ಲಿಲ್ಲ, ಆಕೆನೇ ಓಡಿಸಿಲ್ಲಪ್ಪ. ಆಕೆ ಹೋಗಿ ಇಟ್ಟು ಬಿಡಕ್ಕ ಫಸ್ಟಿಗೆ ಶಾರ್ಟಿಗೆ ಗಾಡಿಗೆ ಇಟ್ಲಪ್ಪ. ಅದು ಒಳ್ಳೆ ಇದು ಡಬ್ಬಿ ತಿರ್ಸಂಗೆ ತಿರ್ಸಕತ್ತಂಡೆ ಅದ ಬರಲ್ದೇನ ಆಕೆ ಬರೋಲ್ದು. ತೆಗಿ ನೋಡಂಬ ನನಗೆ ಅಂತ ತಗೊಂಡಿರೋದು ಅದು ಪಾಪ್ಕಾರ್ನ್ ಉಳುಸು ಬಿಡು. ಓಪನ್ ಮಾಡಿ ನೋಡೋಣ. ನಾನು ಅಲ್ಲಿ ಇಡಲೆ, ಆ ಕಡೆ ಇಡಲೆ, ಮಾನ್ಸ್ಟರ್ ಇಡಲೆ. ನನಗೆ ಗೊತ್ತಿಲ್ಲ, ನಾನು ತೆಗಿಯಕತ್ಲಕ್ಕೆ. ಅದಕ್ಕೆ ಏನಾರ ಮತ್ತೇನ ಆ ಕಡೆ ತೆಗ್ದಲ್ಲ ನೋಡು, ಮತ್ತೆ ಯಾಕೆ ತೆಗಿಯಕತ್ತೆ? ಯಾಕೆ ಹೇಳ ಪ್ಯಾಚ್ ತಾಂಬಲ್ಲಿ ಅಲ್ಲ ಈ ಪಾಪ್ಕಾರ್ನ್ ಮತ್ತೆ ಸೆಲ್ ವಾಪಸ್ ತಗೊಂಡಾರ ಹೆಂಗೆ ಮತ್ತೆ ನೋಡಿ.
ವಾಪಸ್ ತಕೊಂಡಾರ ಶೆಲ್ ಶೆಲ್ ವಾಪಸ್ ತಗೊಂಡಿರ್ಬೇಕಲ್ಲೇ ಅಲ್ಲ ತಗೊಂಡ್ರ ತಾಂಡ್ರವಾಗ್ಲಿ ಯಾಕೆ ಹಾಂ ಬರೀ ಆನ್ಗಿನ್ ಮಾಡಿ ಅಷ್ಟೇ ಇದು ಮಾಡಿಲ್ಲ ಚಕ್ಕಿಕ್ಕ ಸ್ಕ್ರೂ ಹಾಕಳಿಲ್ಲ ಅಲ್ಲಿ ಹಾಕ್ಕೊಡ್ವಾಗ ಒಂದು 2 ಸದ್ದಿಗೆ ನನ್ನ ಮಕ್ಕಳು ಓ ಅಣ್ಣ ಸಿಪಿನ್ ಚಾರ್ಜ್ ಅಲ್ಲೇ ಇದು ಕಾರಿಗೆ ಚಾರ್ಜ್ ಮಾಡ್ಬೇಕಾ ತಗೊಂಡಲ್ಲ ಈಗ ಇಲ್ಲಿ ಶಾಪಿಗೆ ಬಂದೀವಿ ಒಂದಿಲ್ಲಿ ಏನೋ ಸ್ವಲ್ಪ ತೊಗೊಳಕ್ಕೆ ನೋಡ್ಬೇಕು ಈಗ ಆನ್ ಮಾಡಿ ನೋಡ್ತಾನೆ ಬರುತ್ತೆ ಇಲ್ಲ ಅಂದ್ರೆ ಬರ್ತೈತಿ ಈಗ ನನ್ನ ಮಗ ನೋಡಿಲ್ಲ ಅದಕ್ಕೆ ನೋಡಕತ್ತೀವಿ ಶೆಲ್ ಯಾರು ಹಾಕ್ಯಾರೋ ಏನೋ ಅದು ನಾನು ನೋಡಲಿಲ್ಲ ನೆಟ್ಟಿಗೆ ಏನೇನೋ ಕೊಟ್ರೆ ಇದು ಇಲ್ಲಂತೂ ಶೆಲ್ಲಿಂದ ಏನು ಕೊಟ್ಟೇ ಇಲ್ಲ ಗೈಸ್ ಇಲ್ಲಿ ನೋಡಕತ್ತೀನಿ ಎಲ್ಲಿ ಶೆಲ್ಲಿಂದ ಏನು ಕೊಟ್ಟಿಲ್ಲ ಲಿಟ್ರಲ್ಲಿ ಐತಿ ಅಂದರೆ 1.5 ವೋಲ್ಟಿಂದ ಐತಿ ಅಂದರೆ ಯಾವ ಶೆಲ್ ಅನ್ನೋದು ಗೊತ್ತಿಲ್ಲ ಅಷ್ಟೇ ನೋಡೋಣ ಬರುತ್ತಾ ಹಾಂ ಸ್ಕ್ರೂ ಹುಷಾರು ಸ್ಕ್ರೂ ಎಲ್ಲಿರ್ತಾರೆ ತಾಂಬೈಲಿ ಸ್ಕ್ರೂ ನೀನು ಎಲ್ಲ ಒಂದೇ ಕೈದಾಗ ಮಾಡಿ ಲಟ್ಟಿಗೆ ಅನ್ಸ್ಕೊಂಡು ಲೇ ಒಂದು ಇಲ್ಲಿ ಹಂಗೇನಿಲ್ಲ ಶೆಲ್ ತೆಗಿಯೋದು ಯಾಲಿ ಹಾಕೋದು ಎಲ್ಲಿಟ್ಟ ಏನು ಬ್ಲಿಂಕ್ ಆಗತ್ತದ ಹಂಗೆ ಆಗ್ಬೇಕಾ ಬ್ಲಿಂಕ್ ಸೂಕ್ಷ್ಮವಾಗಿ ಮಾಡಲಿ ನಿನ್ನ ಕೈಯ ಏನು ತಿಂಡಿ ತಡಿ ಸ್ಕ್ರೂ ಆಮ್ಯಾಗ ಜೋಬ್ನಾಗ ಇಟ್ಟಿಗೆ ಈಗ ಹಾಕಕ್ಕೆ ಹೋಗ್ಬೇಡ ಇಲ್ಲಿ ಹಾಕ್ಯಲೇ ಜೋಬ್ನಾಗ ಅಲ್ಲೇ ನೋಡಿ ತೆಗಿಯೋದು ಒಳಗಿಡ್ಕ ಫಸ್ಟ್ ಅದು ಕರೆಕ್ಟ್ ಒಳಗಿಡ ಮನೆಗೆ ಬಂದೀವಿ ಇವತ್ತು ಇನ್ನೊಂದು 12:30 ಒಳಗೈತಿ ಇನ್ನೊಂದು ನಾರ್ಮಲ್ ಸೆಲೆಬ್ರೇಷನ್ ಏನು ಆಗಲಿಲ್ಲ ಬಿಕಾಸ್ ಆಫ್ ಅವ್ರಿಗೆ ಸ್ವಲ್ಪ ಆರಾಮಿಲ್ಲಾರ್ದಕ್ಕೆ ಅದೊಂದು ಎಕ್ಸೆಟ್ರಾ ಅದ್ರಾಗ ಹುಡ್ರು ಎಲ್ಲರೂ ಬ್ಯುಸಿ ಆಗಿಬಿಟ್ರೆ ಗೈಸಿ ಈ ಕಡೆ ಎಲ್ಲರೂ ಒಂದೊಂದು ದಿಕ್ಕಿ ಒಬ್ಬರು ಎಲ್ಲರೂ ಹೋದಾಗೆಲ್ಲ ಮತ್ತು ಹಂಗೆ ಯಾಕಂದರೆ ಅದಕ್ಕೆ ಯಾವಾಗಲೂ ಏನಿರುತ್ತೆ ಸ್ಕೂಲ್ ಲೈಫ್ ಏನಿರುತ್ತೆ ಕಾಲೇಜ್ ಲೈಫ್ ಏನಿರುತ್ತೆ ಮಾಡೋ ಟೈಮ್ನಾಗ ಎಂಜಾಯ್ ಮಾಡಿಬಿಡ್ಬೇಕು ಓದೋದಿದ್ದೆ ಗೈಸ್ ನನ್ನ ಪ್ರಕಾರ ಎಂಜಾಯ್ ಅಂತೂ ಮಾಡ್ಬೇಕು ಹಂಗಂತಂದು ಅದು ನಂತರ ಎಕ್ಸಾಮ್ ಇದ್ದಾಗ ಹೋದ್ರೆ ಯಾವಾಗಾದ್ರು ಫ್ರೀ ಇದ್ದಾಗ ಹೊರಗೆ ಚಿಲ್ ಮಾಡಿರಿ ಟೈಮ್ ಅಂತೂ ಅವಾಗಂತೂ ವೇಸ್ಟೇ ಮಾಡಬಾರ್ದು ಏನಾರು ಒಂದು ಮಾಡ್ತಿರ್ಬೇಕಂತ ಹೇಳ್ಕೊತ ಫಸ್ಟ್ ಟೈಮ್ ಚಾನಲ್ ನೋಡಕತ್ತೀರ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮಾಡಿಸ್ರಿ ಅಂತ ಹೇಳ್ಕೊಂತ ಟೇಕ್ ಕೇರ್ ಗುಡ್ ಆ್ಯಂಡ್ ಸ್ವೀಟ್ ರಿಮೈಂಡ್ ಲವ್ ಯು ಗೈಸ್